ಒಡೆದಾಡಿ ಮುಡಿಯುವುದು ರಮಣ ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸುವ ವಾಸುದೇವ. ಮಾತುಗಳನ್ನು ಸಾಧ್ಯವಿಲ್ಲ ಮುಕುಂದ, ನೀವು ನಮ್ಮಿಬ್ಬರ ಸಮಾನವಾದ ಬಂಧು. ಮೇಲಾಗಿ ವೀರನು ಧೀರನು ನ್ಯಾಯಶೀಲನು. ನಿನ್ನ ಬಳಿ ಮೊದಲು ಯಾರು ಬಂದನೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಅದರಿಂದ ಧರ್ಮವನ್ನು ಪಾಲಿಸುತ್ತಾಗುವುದು ನಿಧಾನವಾಗಿ ಆಲೋಚಿಸು ಕೃಷ್ಣ. ಮತ್ಯಾವ ವಿಚಾರದಲ್ಲಿ ನಾನು ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡ ಮಾತ್ರಕ್ಕೆ ಎತ್ತರೂ ಇರಬಹುದು. ನನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಮೊದಲು ಎಲ್ಲಾ ಕಬಡ್ಡಿ ಹೀಗೆ ಕೇಳಿರಿ. ಅಪ್ರತಿಮ ವೀರಪಟನಿಂದ ಕುಡಿದ ಅಣ್ಣ ಬಲರಾಮ ಸಹಿತ ಯಾದವ ಸೈನ್ಯದಳ ಇದರಲ್ಲಿ ಯಾವುದು ನಿರಶ್ರನು ಈ ಕಷ್ಟವಾಗುವ ಯುದ್ಧವನ್ನು ಗೆಲ್ಲಲು ಬೇಕಾಗಿರುವುದು ಸೈನ್ಯದ ಬಲ. ಕೃಷ್ಣ, ಈ ನಿನ್ನ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನ್ನ ಗುರುದೇವರ ಬಲರಾಮನ ಸಹಿತ ಇಡೀ ಲಕ್ಷ್ಮಣ ಸೇನೆಯ ಪಕ್ಷಕ್ಕೆ ಬಂದಂತೆ ಕೃಷ್ಣ, ನಾನಿನ್ನು ಬರಲಿಲ್ಲ. ಕೃಷ್ಣ, ನಾನಿನ್ನು ಬರಲೇ. ಭೀಮಾ ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದೆಂದು ಭಾವಿಸಿದೆಯಾ ಕೃಷ್ಣ? ಕೃಷ್ಣ, ನೀನು ಬಲುಕಪಟಿ, ಬಲುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹು ಮಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆದು ಬಂದರೆ ಸಾಧ್ಯವೇ? ಆದರೂ ಬಾಧಕವಿಲ್ಲ. ಆದರೆ ಒಂದು ವಿಚಾರ, ಯುದ್ಧರಂಗದಲ್ಲಿ ಆಯುಧವನ್ನು ಹಿಡಿದು ಪಕ್ಷವನ್ನು
ವಚನ ಕೊಟ್ಟಿರುವೆ ವಚನ ಪಷ್ಟನಾಗಬೇಡ ಜೋಕೆ ಮಾವ ಹಾಡಿದ ಮಾತನ್ನು ಮಾಡಿದ ಪ್ರತಿಜ್ಞೆ ಆಗ್ಬೇಕಾ ಸರ್? ಎಂದಾದರೂ ಮರೆಯುವುದುಂಟೆ. ಅದೇ ಭಾವ ಸಲ್ಲಿಕೆ ಆಜ್ಞೆ ಮಾಡುವುದಿಲ್ಲ. ಮುಂದೆ ಸದಿಸೋಣ ರಣರಂಗದಲ್ಲಿ ಆಗಲಿ. ಹಾಲ ತೋರುವಂತೆ ಈ ನಿನ್ನ ಭಕ್ತರ 7 ಅಕ್ಷರ ಸೈನ್ಯದ ಬಲಾಬಲವನ್ನು ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಚುಚ್ಚ ಮನವನ್ನು